ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಇವತ್ತು ನಾನು ಹೊರಟಿರೋದು ನನ್ನ ಫ್ರೆಂಡ್ ಮನೆಗೆ. ವರಮಹಾಲಕ್ಷ್ಮಿ ಪೂಜೆ ಮತ್ತು ಉಡಿ ತುಂಬೋ ಕಾರ್ಯಕ್ರಮ ಐತಿ. ಅಲ್ಲೇ ಬಾ ಅಂತ ಹೇಳಿದರೆ ಮಧ್ಯಾಹ್ನದಾಗ ಅಲ್ಲಿ ಹೊರಟೇನಿ. ಬಿಸಿಲು ಭಾಳ ಇರೋದ್ರಿಂದ ತಲೆ ಮೇಲೆ ಶರಾಗ ಹಾಕ್ಕೊಂಡು ಮುಂದೆ ಹೊಂಟೇನಿ. ಬಿಸಿಲು ಭಾಳ ಇತ್ತು. ಆಮೇಲೆ ಅವ್ರ ಮನೆಗೆ ಹೋದ ತಕ್ಷಣ ಒಂದು ದೇವಿ ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಸೇರಿ ಆರತಿ ಮಾಡಿದ್ವಿ. ಮಂಗಳಾರತಿ ಹಾಡಾಡಿ ಆರತಿ ಮಾಡಿ ಉಡಿ ತುಂಬಿಕೊಂಡು ಅವು ಆಸ್ತಿ ಬರಕ್ಕೆ ಹೋಗಿದ್ವ ರೀ ಮಣ್ಣೆ. ಅವು ಟ್ರೇ ಚಂದ ಅನಿಸಿದ್ವ. ಬಟ್ಲ ಗೊಂಡ್ಬಟ್ಲ ಕೊಡ್ತೀವಿ ಅಂದು ಎಲ್ಲರೂ ಸೇರಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾವು ಫೋಟೋಸ್ ತಗೊಂಡ್ವಿ. ಹಾಗೆ ಸಾಯಂಕಾಲ ಮತ್ತೆ ಉಡಿ ತುಂಬಿಸ್ಕೊಳಕ್ಕೆ ಹೇಳಿದ್ರೆ ವರಮಹಾಲಕ್ಷ್ಮಿ ಪೂಜೆ ನೋಡಿ ಉಡಿ ತುಂಬಿಸ್ಕೊಂಬರೋರು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರ ಮನೆಗೂ ಹೋಗಿ ಪೂಜೆ ನೋಡಿ ಬರೋಣ ಅಂತ ಹೋಗಿದ್ವಿ. ಇವರ ಆಂಟಿಯವರ ಪ್ಲೇಟ್ ತೊಗೊಂಡು ಬಂದಿದ್ರು. ಪ್ಲೇಟ್ನಾಗ ಉಡಿ ತುಂಬಾತಾರ. ಇವತ್ತಿಗೆ 3 ಪ್ಲೇಟ್ ಬಂದ ಉಡಿ ತುಂಬಿದ್ವು. ಅವ ಟ್ರೇ ಸಣ್ಣ ಸಣ್ಣ. ಈಗ ಮತ್ತೆ ನಾವು ಹೊರಟ್ವಿ. ನಾವೊಬ್ಬರು ಮತ್ತೆ ಇನ್ನೊಬ್ಬರು ಮನೆ ಕಡೆ ಗುಡಿ ತುಂಬಿಸ್ಕೊಂಬರಕ್ಕೆ. ಹಾಯ್ ಹೇಳ್ಬಿಡ್ರಿ. ಮುಗಿತು ಎಷ್ಟು ಚಂದ ಹಾಕೊಂಡಾಳ. ಇವಳು ನೋಡಿ ಕಾಣಕತ್ತ. ಲಕ್ಷ್ಮೀ ಎಲ್ಲರ ಪರ್ಸ್ ಬ್ಯಾಗ್ ರೆಡಿ ನಮ್ಮ ಮನೆ ಮುಗಿಸ್ಕೊಂಡ್ರೆ ಇವ್ರ ನೀವು ಇಲ್ಲಿ ಯಾರು ಹೋಗಿಲ್ಲ. ಆರತಿ ಮಾಡ್ತಾರೆ. ಹೋಗ್ರಿ ಅಂಕಲ್ 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 ಎಲ್ಲ ಕಲ ಕಲ ಮತ್ತು ಅಯ್ಯೋ ನಿನ್ನ ಅದಕ್ಕೆ ಮುಚ್ಚಿಬಿಡ್ರೆ ಪ್ಯಾಕ್ ಮಾಡ್ರ. ನಿನ್ನೂ ತೋರಿಸ್ತೀನಿ. ಇಲ್ಲಿ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ರ ಮನೆಗೆ ಹೋಗೋದಿತ್ತು. ಅವ್ರ ಮನೆಗೂ ಕೂಡ ಹೋದ್ವಿ. ಅಲ್ಲಿ ಉಡಿ ತುಂಬಿಸ್ಕೊಂಡು ಬಂದ್ವಿ. ನಾನು ವರಮಹಾಲಕ್ಷ್ಮಿ ವ್ರತ ಯಾಕೆ ಮಾಡಲ್ಲ ಅಂದ್ರೆ ನಾನು ಶುಕ್ರಗೌರಿ ವ್ರತ ಮಾಡ್ತೀನಿ. ಅದಕ್ಕಾಗಿ ವರಮಹಾಲಕ್ಷ್ಮಿ ವ್ರತ ಮಾಡಿಲ್ಲ. ಅದನ್ನು ಮುಗಿಸ್ಬಿಟ್ಟು ಶುಕ್ರಗೌರಿ ವ್ರತ ಹಿಡಿಬೇಕು. ಹಾಗೆ ನಮ್ಮ ಚಾನಲ್